ಎಲ್ಲರಿಗೂ ನಮಸ್ಕಾರ. ಮೌಲ್ಯ ಚಾನಲ್ಗೆ ಸ್ವಾಗತ. ಪ್ರಸ್ತುತಿ ಭಾಗೀರಥಿ ಹೆಗಡೆ. ಎಳೆಯರ ರಾಮಾಯಣ, ಅಧ್ಯಾಯ 2, ಅರಣ್ಯಗಮನ, ಭಾಗ 22. ಭರತನು ಶ್ರೀರಾಮನ ಪಾದುಕೆಯನ್ನು ಸ್ವೀಕರಿಸಿ ಅಯೋಧ್ಯೆಗೆ ಹಿಂದಿರುಗಿದ್ದು. ಇತ್ತ ಕೌಸಲ್ಯ ಮುಂತಾದವರಿಗೂ, ಸೈನಿಕರಿಗೂ, ಪುರಜನರಿಗೂ ಶ್ರೀರಾಮನನ್ನು ಕಾಣಬೇಕೆಂಬ ತವಕ ಹೆಚ್ಚಿ ಎಲ್ಲರೂ ಪರ್ಣಕುಟಿಯ ಬಳಿಗೆ ಬಂದರು. ಪುರಜನರು ಶ್ರೀರಾಮನಿಗೆ ಅಡ್ಡ ಬಿದ್ದರು. ಶ್ರೀರಾಮನು ತಾಯಂದಿರಿಗೂ ವಸಿಷ್ಠರಿಗೂ ನಮಸ್ಕರಿಸಿದನು. ಅವರೆಲ್ಲರ ಪರಸ್ಪರ ಆಲಂಗಿಸುತ್ತಾ ಒಂದೇ ಸಮಯದಲ್ಲಿ ಸುಖ ದುಃಖಗಳನ್ನು ಅನುಭವಿಸುತ್ತಾ ಕಂಬನಿ ಸುರಿಸುತ್ತಿದ್ದುದು ಒಂದು ಅಪರೂಪದ ದೃಶ್ಯವಾಗಿತ್ತು. ಎಲ್ಲರೂ ಅಲ್ಲಿಯೇ ಕುಳಿತುಕೊಂಡರು. ಪರಸ್ಪರ ಯೋಗಕ್ಷೇಮಗಳನ್ನು ವಿಚಾರಿಸಿದರು. ಆಗ ಶ್ರೀರಾಮನ ದೃಷ್ಟಿ ಭರತನ ಉಡುಪಿನ ಕಡೆಗೆ ಹರಿಯಿತು. ಭರತನು ರಾಜನೇ ಉಚಿತವಾದ ಪೋಷಾಕನ್ನು ಧರಿಸಿರಲಿಲ್ಲ. ಬದಲು ನಾರುಮಡಿಯುಟ್ಟಿದ್ದನು. ತಪಸ್ವಿಗಳಂತೆ ಜಟೆಯನ್ನು ಬೆಳೆಸಿದ್ದನು. ಚರ್ಮವನ್ನು ಹೊದ್ದಿದ್ದನು. ಶ್ರೀರಾಮನು ಆಶ್ಚರ್ಯದಿಂದ, ಭರತ, ಇದೇನು? ನಿನ್ನ ವೇಷದಲ್ಲೇಕೆ ಇಷ್ಟೊಂದು ಬದಲಾವಣೆ ಎಂದು ಕೇಳಿದನು. ಭರತನು, ಅಣ್ಣ, ನಾನು ಮೊದಲೇ ಹೇಳಿದಂತೆ ತಂದೆಯವರು ಕಾಲವಾದರು. ನಮ್ಮ ತಾಯಿಯ ಪಾಪ ಬುದ್ಧಿಯಿಂದ ನೀನು ಕಾಡಿಗೆ ಬಂದಿದ್ದಿ. ಲಕ್ಷ್ಮಣನೂ ನಿನ್ನ ಜೊತೆ ಬಂದಿದ್ದಾನೆ. ಅಯೋಧ್ಯೆಯನ್ನು ಆಳುವುದಕ್ಕೆ ನನಗೇನು ಹಕ್ಕು? ನಾನು ರಾಜ್ಯವನ್ನು ನಿನ್ನ ವಶಕ್ಕೆ ಕೊಡಲು ಬಂದಿದ್ದೇನೆ ಎಂದನು. ಶ್ರೀರಾಮನು, ಭರತ, ನಿನ್ನ ತ್ಯಾಗ ಬುದ್ಧಿಗೆ ಮೆಚ್ಚಿದೆ. ಆದರೆ ನಾನು ಈಗ ಅಯೋಧ್ಯೆಗೆ ಬರಲಾರೆ. 14 ವರ್ಷ ಕಾಡಿನಲ್ಲಿ ಇರುತ್ತೇನೆಂದು ನಾನು ನಮ್ಮ ತಂದೆಗೂ ತಾಯಿಗೂ ಮಾತು ಕೊಟ್ಟಿದ್ದೇನೆ. ನಾನು ಹಾಗೆಯೇ ನಡೆಯುತ್ತೇನೆ. ಇನ್ನೊಂದು ಮಾತು, ನೀನು ನಿಮ್ಮ ತಾಯಿಯನ್ನು ಬಹಳವಾಗಿ ನಿಂದಿಸುತ್ತಿದ್ದೀಯೇ, ಅದು ತಪ್ಪು. ನೀನು ಹಾಗೆ ಮಾಡಕೂಡದು ಎಂದನು. ಅಲ್ಲಿ ನೆರೆದಿದ್ದವರು ತಂದೆಯ ಮಾತನ್ನು ನಡೆಸುತ್ತೇನೆಂಬ ಶ್ರೀರಾಮನ ನಿಷ್ಠೆಯನ್ನು, ಭರತನ ತ್ಯಾಗ ಬುದ್ಧಿಯನ್ನು ಕೊಂಡಾಡಿದರು. ಆಗಲೇ ಗಾಢವಾಗಿ ಕತ್ತಲು ಕವಿದುದರಿಂದ ಎಲ್ಲರೂ ಹಾಗೆಯೇ ಮಲಗಿಕೊಂಡರು. ಮರುದಿನ ಬೆಳಗಾದಾಗ ಪ್ರಾತರ್ವಿಧಿಗಳನ್ನು ಮುಗಿಸಿ ಎಲ್ಲರೂ ಒಟ್ಟಿಗೆ ಕುಳಿತರು. ಆಗ ಭರತನು, ಅಣ್ಣ, ನಾನು ನಮ್ಮ ತಾಯಿಯ ಜೊತೆ ಮಾತನಾಡಿದ್ದೇನೆ. ಆಕೆಗೆ ಈಗ ಬುದ್ಧಿ ಬಂದಿದೆ. ತಾನು ಮಾಡಿದುದು ತಪ್ಪು ಎಂಬ ಅರಿವು ಮೂಡಿದೆ. ಆಕೆಯ ಒಪ್ಪಿಗೆಯ ಮೇರೆಗೆ ನಾನು ನಿನಗೆ ರಾಜ್ಯವನ್ನು ಒಪ್ಪಿಸುತ್ತಿದ್ದೇನೆ. ನೀನು ದಯವಿಟ್ಟು ರಾಜ್ಯವಾಳು. ರಾಜನಾಗಲು ನೀನೊಬ್ಬನೇ ಸಮರ್ಥ. ನನಗೆ ಆ ಸಾಮರ್ಥ್ಯವಿಲ್ಲ ಎಂದನು. ಶ್ರೀರಾಮನು, ಭರತ, ನಿನ್ನ ಮನಸ್ಸು ಬಹಳ ದೊಡ್ಡದು. ನಿನ್ನ ತ್ಯಾಗವನ್ನು ನಾನು ಮೆಚ್ಚುತ್ತೇನೆ. ಆದರೆ ಮೊದಲೇ ಹೇಳಿದಂತೆ ನಾನು 14 ವರ್ಷ ವನವಾಸ ಮಾಡಲೇಬೇಕು. ಅದು ನನ್ನ ಕರ್ತವ್ಯ. ತಂದೆಯವರ ಮಾತನ್ನು ಪರಿಪಾಲಿಸಲೆಂದು ನಾನು ಇಲ್ಲಿಗೆ ಬಂದಿದ್ದೇನೆ. ನಾನು ಕಾಡಿಗೆ ಬಂದಿರುವುದು ನನ್ನ ಕರ್ತವ್ಯವನ್ನು ನಡೆಸಲೆಂದು. ಹಾಗೆಯೇ ನಿನ್ನ ಕರ್ತವ್ಯವನ್ನು ಪಾಲಿಸಲೆಂದು ನೀನು ರಾಜ್ಯವಾಳಬೇಕು. ತಂದೆಯವರು ಮರಣ ಹೊಂದಿದ್ದು ಬಹಳ ದುಃಖದ ಸಂಗತಿಯೇ ಸರಿ. ಆದರೆ ಎಲ್ಲರೂ ಎಂದಾದರೂ ಒಂದು ದಿನ ಸಾಯಲೇಬೇಕಷ್ಟೇ. ಆದುದರಿಂದ ಧೈರ್ಯ ತಂದುಕೋ. ಅಯೋಧ್ಯೆಗೆ ಹಿಂದಿರುಗು. ಧರ್ಮದಿಂದ ರಾಜ್ಯವಾಳು ಎಂದನು. ಭರತನು ಎಷ್ಟೋ ವಿಧದಿಂದ ಒತ್ತಾಯ ಮಾಡಿದರೂ ಶ್ರೀರಾಮ ತನ್ನ ನಿರ್ಧಾರವನ್ನು ಬದಲಾಯಿಸಲಿಲ್ಲ. ಆಗ ಭರತನು, ಅಣ್ಣ, ನಾನು ನಿರಪಾಯನಾಗಿದ್ದೇನೆ. ನೀನು ಅಯೋಧ್ಯೆಗೆ ಬರುವುದಿಲ್ಲವೆಂದು ತಿಳಿದು ನನಗೆ ಬಹಳ ದುಃಖವಾಗಿದೆ. ಆದರೆ ಒಂದು ಮಾತು ಮಾತ್ರ ಖಂಡಿತ, ನಾನು ಸಿಂಹಾಸನವನ್ನು ಏರುವುದಿಲ್ಲ. ಅಣ್ಣ, ನೀನು ಧರಿಸಿರುವ ಪಾದುಕೆಗಳನ್ನು ಕೊಡು. ನಿನ್ನ ಪಾದುಕೆಗಳನ್ನು ಮುಂದಿಟ್ಟುಕೊಂಡು ನಾನು ರಾಜ್ಯಭಾರ ನಡೆಸುವೆನು.
ನೀನು ಅಯೋಧ್ಯೆಯನ್ನು ಬಿಟ್ಟ ದಿನದಿಂದ 14 ವರ್ಷಕ್ಕೆ ಸರಿಯಾಗಿ ರಾಜಧಾನಿಗೆ ಹಿಂದಿರುಗಲೇಬೇಕು. ಇಲ್ಲದಿದ್ದರೆ ನಾನು ಬೆಂಕಿಯಲ್ಲಿ ಬಿದ್ದು ಪ್ರಾಣ ಬಿಡುವೆನು ಎಂದನು. ಆಗ ಶ್ರೀರಾಮನು ಭರತನಿಗೆ ತನ್ನ ಪಾದುಕೆಗಳನ್ನು ಕೊಟ್ಟನು. 14 ವರ್ಷವಾದ ಕೂಡಲೇ ಅಯೋಧ್ಯೆಗೆ ಹಿಂದಿರುಗುವೆನು ಎಂದು ಮಾತು ಕೊಟ್ಟನು. ಭರತನು ಮತ್ತೊಮ್ಮೆ ಅಣ್ಣನಿಗೆ ನಮಸ್ಕಾರ ಮಾಡಿದನು. ಶ್ರೀರಾಮನ ಪಾದುಕೆಗಳನ್ನು ತಲೆಯ ಮೇಲಿಟ್ಟುಕೊಂಡು ಪರಿವಾರದೊಂದಿಗೆ ಅಯೋಧ್ಯೆಗೆ ಹೊರಟನು. ಅಯೋಧ್ಯೆಗೆ ಹಿಂದಿರುಗಿದ ನಂತರ ಭರತನು ತನ್ನ ಮಂತ್ರಿಗಳನ್ನು ಪುರೋಹಿತರನ್ನು ಕರೆದು, ಮಾನ್ಯರೇ, ಇದು ನಮ್ಮ ಅಣ್ಣನ ಪಾದುಕೆಗಳು. ಇವುಗಳಿಗೆ ರಾಜಮರ್ಯಾದೆಯನ್ನು ನೀಡಿರಿ. ಇದನ್ನು ಮುಂದಿಟ್ಟುಕೊಂಡು ನಿಮ್ಮೆಲ್ಲರ ಮಾರ್ಗದರ್ಶನದಿಂದ ರಾಜ್ಯಭಾರವನ್ನು ನಡೆಸಲು ಪ್ರಯತ್ನಿಸುತ್ತೇನೆ. ನಮ್ಮ ಅಣ್ಣ ಹಿಂದಿರುಗುವವರೆಗೆ ನಾನು ನಂದಿಗ್ರಾಮದಲ್ಲಿರುತ್ತೇನೆ. ನಮ್ಮ ಅಣ್ಣ ಹೇಗೆ ನಾರುಮಡಿಯನ್ನು ಹುಟ್ಟಿದ್ದಾನೋ ಅದೇ ರೀತಿ ನಾನೂ ಕೂಡ ನಾರುಮಡಿಯನ್ನುಟ್ಟು ಜಟಾಧಾರಿಯಾಗುತ್ತೇನೆ. ಹಣ್ಣು ಹಂಪಲುಗಳೇ ನನ್ನ ಆಹಾರ. ನಾನು ನಮ್ಮ ಅಣ್ಣ ಹಿಂದಿರುಗುವುದನ್ನೇ ಎದುರು ನೋಡುತ್ತಿರುತ್ತೇನೆ ಎಂದು ಹೇಳಿದನು. ಭರತನ ಮಾತುಗಳನ್ನು ಕೇಳಿ ಅವರೆಲ್ಲರ ಕಣ್ಣುಗಳಲ್ಲಿ ನೀರು ಬಂತು. ಅವರು ಅವನು ಹೇಳಿದಂತೆಯೇ ನಡೆಯಲು ಒಪ್ಪಿದರು. ಭರತನು ನಂದಿಗ್ರಾಮದಲ್ಲಿದ್ದುಕೊಂಡು ತಪಸ್ವಿ ಜೀವನವನ್ನು ನಡೆಸುತ್ತಾ ಧರ್ಮದಿಂದ ರಾಜ್ಯಭಾರ ನಡೆಸುತ್ತಾ ಬಂದ. ಇತ್ತ ಚಿತ್ರಕೂಟದಲ್ಲಿ ಶ್ರೀರಾಮನಿಗೆ ಬಹಳ ಬೇಸರವಾಯಿತು. ಆ ಸ್ಥಳ ಬಹಳ ಸುಂದರವಾಗಿದ್ದರೂ ತನ್ನನ್ನು ನೋಡಲು ಬಂದಿದ್ದ ತನ್ನ ತಮ್ಮ ಹಾಗೂ ತಾಯಂದಿರ ನೆನಪಾಗುತ್ತಿತ್ತು. ಆದುದರಿಂದ ಸ್ಥಳ ಬದಲಾಯಿಸಬೇಕೆಂದು ಶ್ರೀರಾಮ ನಿರ್ಧರಿಸಿದ. ಚಿತ್ರಕೂಟ ಪರ್ವತವನ್ನು ಬಿಟ್ಟು ಲಕ್ಷ್ಮಣ ಸೀತೆಯರೊಡನೆ ಅತ್ರಿ ಮುನಿಗಳ ಆಶ್ರಮಕ್ಕೆ ಬಂದ. ಅತ್ರಿ ಮುನಿಗಳ ಪತ್ನಿ ಅನಸೂಯೆ. ಆಕೆಯೂ ಬಹುದೊಡ್ಡ ತಪಸ್ವಿನಿ, ಪತಿವ್ರತಾ ಶಿರೋಮಣಿ. ಹಿಂದೊಮ್ಮೆ ಲೋಕದಲ್ಲಿ ಮಳೆಯಿಲ್ಲದೆ ಕ್ಷಾಮ ಭೀಕರ ಉಂಟಾಗಿತ್ತು. ಆಗ ಅನಸೂಯೆ ತನ್ನ ತಪಸ್ಸಿನ ಬಲದಿಂದ ಹಣ್ಣುಗಳನ್ನು ಸೃಷ್ಟಿಸಿದಳು. ಬತ್ತಿ ಹೋದ ನದಿಗಳಲ್ಲಿ ನೀರು ಹರಿಯುವಂತೆ ಮಾಡಿದಳು. ಅಸೂಯೆಯೇ ಇಲ್ಲದುದರಿಂದ ಅವಳಿಗೆ ಅನಸೂಯೆ ಎಂದು ಹೆಸರು. ಅವಳು ಶ್ರೀರಾಮ, ಲಕ್ಷ್ಮಣ ಮತ್ತು ಸೀತೆಯರನ್ನು ಆದರದಿಂದ ಬರಮಾಡಿಕೊಂಡಳು, ಸತ್ಕರಿಸಿದಳು. ಸೀತೆಯ ಬಾಯಿಯಿಂದಲೇ ಸೀತಾ ಕಲ್ಯಾಣವನ್ನು ಹೇಳಿಸಿ ಆನಂದಗೊಂಡಳು. ಸೀತೆಗೆ ಪಾತಿವ್ರತ್ಯದ ಮಹಿಮೆಯನ್ನು ವಿವರಿಸಿ ಹೇಳಿದಳು. ಶ್ರೀರಾಮನು ತನ್ನ ತಮ್ಮ ಮತ್ತು ಪತ್ನಿಯರೊಡಗೂಡಿ ಮಹರ್ಷಿಗಳಿಗೂ ಅನಸೂಯಾದೇವಿಯರಿಗೂ ನಮಸ್ಕರಿಸಿದನು. ಅತ್ರಿ ಮುನಿಗಳ ಆತಿಥ್ಯವನ್ನು ಸ್ವೀಕರಿಸಿದ ನಂತರ ಭೀಕರವಾದ ದಂಡಕಾರಣ್ಯವನ್ನು ಪ್ರವೇಶಿಸಿದನು. ದಂಡಕಾರಣ್ಯ ಒಂದು ಬಹುದೊಡ್ಡ ಕಾಡು. ಅದರಲ್ಲಿ ಪ್ರಾಣಿಗಳೂ ಪಕ್ಷಿಗಳೂ ಅಸಂಖ್ಯಾತವಾಗಿದ್ದವು. ಅನೇಕ ಋಷಿಗಳು ಆಶ್ರಮಗಳನ್ನು ಕಟ್ಟಿಕೊಂಡು ವಾಸ ಮಾಡುತ್ತಿದ್ದರು. ತಪೋನಿರತರಾದ ಆ ಋಷಿಗಳ ದಿವ್ಯಾಶ್ರಮಗಳು ಎಲ್ಲರ ಮನಸ್ಸಿನಲ್ಲೂ ಪೂಜ್ಯ ಭಾವನೆಯನ್ನುಂಟು ಮಾಡುತ್ತಿದ್ದವು. ಶ್ರೀರಾಮ ದಂಡಕಾರಣ್ಯವನ್ನು ಪ್ರವೇಶಿಸಿದ ಕೂಡಲೇ ಅಲ್ಲಿದ್ದ ಋಷಿಗಳು ಅವನನ್ನು ಆದರದಿಂದ ಸ್ವಾಗತಿಸಿದರು. ಶ್ರೀರಾಮನು ಅವರಿಗೆ ನಮಸ್ಕರಿಸಿ ಕುಶಲ ಪ್ರಶ್ನೆ ಮಾಡಿದನು. ಅವರು, ಶ್ರೀರಾಮ, ಈಗ ನೀನು ನಮ್ಮ ಪಾಲಿನ ದೇವರ ಹಾಗೆ ಬಂದಿದ್ದೀಯೆ. ನಾವು ಇಲ್ಲಿ ತಪೋನಿರತರಾಗಿದ್ದೇವೆ. ಆದರೆ ದುಷ್ಟರಾದ ರಾಕ್ಷಸರಿಗೆ ಯಾವಾಗಲೂ ನಮ್ಮ ತಪಸ್ಸನ್ನು ಕೆಡಿಸುವುದೇ ಕೆಲಸವಾಗಿ ಬಿಟ್ಟಿದೆ. ಇದರಿಂದ ನಮಗೆ ಬಹಳ ತೊಂದರೆಯಾಗುತ್ತಿದೆ. ನಾವು ತಪಸ್ವಿಗಳಾದುದರಿಂದ ಸಂಯಮ ಕಳೆದುಕೊಳ್ಳುವಂತಿಲ್ಲ. ಅವರಿಗೆ ಶಾಪ ಕೊಡುವ ಹಾಗೂ ಇಲ್ಲ. ಆದುದರಿಂದ ನೀನೇ ನಮ್ಮನ್ನು ರಕ್ಷಿಸಬೇಕು ಎಂದರು. ಶ್ರೀರಾಮನು, ಋಷಿಗಳೇ, ನೀವು ಚಿಂತಿಸಬೇಡಿ. ನಾನು ನನ್ನ ತಮ್ಮನೂ ಧನುರ್ಧಾರಿಗಳಾಗಿದ್ದು ನಿಮಗೆ ಕಾವಲಿರುತ್ತೇವೆ. ಈ ರಾಕ್ಷಸರಿಗೆ ನಮ್ಮ ಬಾಹುಬಲದ ಪರಿಚಯವಿಲ್ಲವೆಂದು ಕಾಣುತ್ತದೆ. ನಾವು ಅವರನ್ನು ನೋಡಿಕೊಳ್ಳುತ್ತೇವೆ. ನೀವು ರಾಕ್ಷಸರ ಭಯವನ್ನು ಬಿಟ್ಟು ನಿಮ್ಮ ತಪಸ್ಸಿನಲ್ಲಿ ಮಗ್ನರಾಗಿ ಎಂದು ಆಶ್ವಾಸನೆ ಕೊಟ್ಟು ಮುಂದೆ ನಡೆದರು. ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ. ನಿಮಗೆ ಈ ಸಂಚಿಕೆ ಇಷ್ಟವಾಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು
ಪ್ರತಿಕ್ರಿಯೆಯನ್ನು ತಿಳಿಸಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.